ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ಸೂಪರ್ ಎಫೆಕ್ಟಿವ್ ಆಗಿರುವಂಥ ಫುಲ್ ಬಾಡಿ ವೈಟ್ನಿಂಗ್ಗೆ ಯೂಸ್ ಆಗುವಂಥ ಒಂದು ಸೂಪರ್ ಡಿಟಾಕ್ಸ್ ಡ್ರಿಂಕನ್ನು ತೊಗೊಂಬಂದಿದ್ದೀನಿ. ಸೊ ನಾನು ತುಂಬ ಡಿಟಾಕ್ಸ್ ಡ್ರಿಂಕ್ ಬಗ್ಗೆ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಸೊ ಎಲ್ಲರೂ ನನಗೆ ವಾಟ್ಸಪ್ ಮಾಡಿದ್ರಿ, ಕಾಲ್ ಮಾಡಿದ್ರಿ. ಅಂದರೆ ನಾನು ಪೆಪ್ಪರ್ ಯೂಸ್ ಮಾಡೋಕ್ಕೆ ಹೇಳಿದ್ದೆ, ಹಾಗೆ ಸಿನಮನ್. ಸೊ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಡೈಲಿ ಈ ಸಿನಮನ್ನು ಪೆಪ್ಪರು ತೊಗೊಳ್ಳೋದ್ರಿಂದ ಬಾಡಿ ಓವರ್ ಹೀಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಅಂಥವ್ರಿಗೆ ಒಂದು ಆಲ್ಟರ್ನೇಟಿವ್ ಎಫೆಕ್ಟಿವ್ ಆಗಿರೋ ಡ್ರಿಂಕ್ ಮಾಡಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಿಮಗೆ ಕಂಟಿನ್ಯೂಸ್ ಆಗಿ ಅಂದರೆ ತೊಗೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ, ಆ್ಯಂಡ್ ಯಾವುದೇ ಓವರ್ ಹೀಟ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ. ಅದ್ರ ಬದಲಿಗೆ ನಿಮ್ಮ ಸ್ಕಿನ್ನು ಪಳ ಅಂತ ಹೊಳೆಯುತ್ತೆ, ಆ್ಯಂಡ್ ಸ್ಕಿನ್ ಚೆನ್ನಾಗಾಗೋದ್ರ ಜೊತೆಗೆ ಗಟ್ ಕ್ಲೀನ್ ಆಗುತ್ತೆ. ಸೊ ನಾನು ನಿಮಗೆ ಎಷ್ಟೋ ಸಲ ಹೇಳಿದ್ದೀನಿ, ಗಟ್ ಹೆಲ್ತ್ ಎಷ್ಟು ಕ್ಲೀನಾಗಿರುತ್ತೋ ಅದು ನಮ್ಮ ಫೇಸ್ ಮೇಲೆ, ಅಂದರೆ ನಮ್ಮ ಸ್ಕಿನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಈ ಡ್ರಿಂಕನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ತೊಗೊಳ್ಳಿ, ಡೈಲಿ ಮಿಸ್ ಮಾಡದೆ ತೊಗೊಳ್ಳಿ. ಯಾವುದೇ ರೀತಿ ಏನೇನೋ ಆಚೆಯಿಂದ ತೊಗೊಂಬರ್ಬೇಕು ಇಂಗ್ರೀಡಿಯೆಂಟ್ಸು ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಮನೆಯಲ್ಲಿ ಯೂಶ್ವಲಿ ನಾವು ಏನು ಕಿಚನಲ್ಲಿ ಯೂಸ್ ಮಾಡ್ತೀವೋ ಆ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಯಾವುದೇ ನಾವು ಆಚೆಯಿಂದ ಎಕ್ಸ್ಟ್ರಾ ಇದಕ್ಕೆ ಖರ್ಚು ಮಾಡಬೇಕು ಅನ್ನೋ ಥರ ಏನೂ ಇಲ್ಲ. ಆ ಥರ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಮನೆಯಲ್ಲಿ ನಮ್ಮ ಕಿಚನಲ್ಲಿರೋ ಅಂಥದ್ದು. ಸೊ ಮೊದಲಿಗೆ ನಾನಿಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ 1.5 ಗ್ಲಾಸಷ್ಟು. ಅದು ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋವಾಗ 1 ಹಿಡಿಯಷ್ಟು ಪುದೀನ ಹಾಕೋತಾ ಇದ್ದೀನಿ. ಪುದೀನ ಈಸ್ ಅ ಮಸ್ಟ್, ಆಯಿತಾ. ಪುದೀನ ಬದಲು ಬೇರೆ ಏನಾದರೂ ಹಾಕ್ಕೋಬೋದಾ, ಅಲ್ಲ ನಾನು ತೋರಿಸೋ ಇಂಗ್ರೀಡಿಯೆಂಟ್ಸ್ ಬದಲು ಬೇರೆ ಏನಾದರೂ ಹಾಕ್ಕೋಬೋದಾ ಅಂತ ಕೇಳಿಬಿಡಿ. ನಾನು ಇಲ್ಲಿ ತೋರಿಸೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಸ್ಟ್ ಹಾಕ್ಕೊಳ್ಳೇಬೇಕು. ಸೊ ಪುದೀನ ಆದಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಸೋಂಪು ಹಾಕ್ಕೋತಾ ಇದ್ದೀನಿ. ಸೋಂಪು ಆದಮೇಲೆ ಅರ್ಧ ಸ್ಪೂನಷ್ಟು ಅಜ್ವಾಯಿನ್ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಟರ್ಮರಿಕ್ ಪೌಡರ್, ಹಾಗೆ 1/4 ಟೀ ಸ್ಪೂನಷ್ಟು ಮೆಂತ್ಯ, ಒಂದು ಸಣ್ಣ ಚಕ್ಕೆ ತುಂಡುಗಳನ್ನ ಹಾಕ್ಕೋತಾ ಇದ್ದೀನಿ. ಸೊ ಜೊತೆಗೆ 1 ಇಂಚಷ್ಟು ಶುಂಠಿನ ಜಜ್ಜಿ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಅಂದರೆ 1.5 ಗ್ಲಾಸಷ್ಟು ನೀರು ಹಾಕಿದೆ ಅಲ್ವಾ, ಒಂದು ಗ್ಲಾಸಷ್ಟು ನೀರು ಆಗೋಷ್ಟು ಕುದಿಯೋದಕ್ಕೆ ಬಿಡಿ. ಇದು ಚೆನ್ನಾಗಿ ಕುದ್ಮೇಲೆ ಒಂದು ಗ್ಲಾಸ್ಗೆ ಅದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ. ಸೊ ಸ್ಟ್ರೈನ್ ಮಾಡಿಕೊಂಡು ಒಂದು ಹಾಫ್ ಲೆಮನನ್ನು ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಬೇಕಾದರೂ ಕುಡಿಬೋದು, ಅಂದರೆ ಟೇಸ್ಟ್ ಸ್ವಲ್ಪ ಬಿಟ್ಟರ್, ಅಂದರೆ ಕಹಿ ಥರ ಆ ಥರ ಫೀಲ್ ಆಗುತ್ತೆ. ಸೊ ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ, ಅಂದರೆ ವಿಟಮಿನ್ ಸಿನೂ ಸಿಗುತ್ತೆ ಬಾಡಿಗೆ. ಹಾಗಾಗಿ ಸೊ ಲೆಮನ್ ಹಾಕ್ಕೋಬೋದು. ಬೇಕಾದರೆ ನಿಮಗೆ ಟೇಸ್ಟ್ಗೆ ಒಂದು ಅರ್ಧ ಸ್ಪೂನಷ್ಟು ಹನಿ ಕೂಡ ಹಾಕ್ಕೋಬೋದು. ಇದನ್ನು ಡೈಲಿ ಮಲಗೋಕ್ಕಿಂತ ಮುಂಚೆ ಕುಡಿತಾ ಬನ್ನಿ. ನಿಮ್ಮ ಸ್ಕಿನ್ ನಿಮಗೆ